ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಅಕ್ಟೋಬರ್ 13ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ 2025ರ ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದಂತಹ ಉತ್ತರ ಮೇರಿ ಇ ಬ್ರಂಕೋವ್, ಫ್ರೆಡ್ ರಾಮ್ಸ್ಡೆಲ್ ಮತ್ತು ಶಿಮೋನ್ ಸಕಾಗುಚಿ. ಇತ್ತೀಚೆಗೆ ಭಾರತೀಯ ನೌಕಾಪಡೆಯು ಯಾವ ದೇಶದೊಂದಿಗೆ ಕೊಂಕನ್ 2025 ಜಂಟಿ ನೌಕಾಭ್ಯಾಸವನ್ನು ಪ್ರಾರಂಭಿಸಿದೆ? ಸರಿಯಾದಂತಹ ಉತ್ತರ ಯುನೈಟೆಡ್ ಕಿಂಗ್ಡಮ್. ಇತ್ತೀಚೆಗೆ 20 ವರ್ಷಗಳ ನಂತರ ಭಾರತದ ಏಕೈಕ ಮಣ್ಣಿನ ಜ್ವಾಲಾಮುಖಿಯಲ್ಲಿ ಸ್ಫೋಟ ಸಂಭವಿಸಿದೆ. ಈ ಜ್ವಾಲಾಮುಖಿ ಎಲ್ಲಿದೆ? ಸರಿಯಾದಂತಹ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ನ ಬಾರಾತಾಂಗ್ ದ್ವೀಪದಲ್ಲಿ. ಇತ್ತೀಚೆಗೆ ನಾಸಾದ ಕ್ಯಾಸಿನಿ ಬಾಹ್ಯಾಕಾಶ ನೌಕೆ ಯಾವ ಗ್ರಹದ ಚಂದ್ರನಾದ ಎನ್ಸೆಲಾಡಸ್ನಲ್ಲಿ ಜೀವದ ಸಾಧ್ಯತೆಯ ಬಗ್ಗೆ ಹೊಸ ಪುರಾವೆಗಳನ್ನು ಒದಗಿಸಿದೆ? ಸರಿಯಾದಂತಹ ಉತ್ತರ ಶನಿ ಗ್ರಹ. ಮಹಾರಾಷ್ಟ್ರದ ನವಿ ಮುಂಬೈ ವಿಮಾನ ನಿಲ್ದಾಣಕ್ಕೆ ಏನೆಂದು ಮರುನಾಮಕರಣ ಮಾಡಲಾಗುವುದು? ಸರಿಯಾದಂತಹ ಉತ್ತರ ಲೋಕನೇತೆ DB ಪಾಟೀಲ್ ವಿಮಾನ ನಿಲ್ದಾಣ. ಇತ್ತೀಚೆಗೆ ಗಡಿ ರಸ್ತೆಗಳ ಸಂಸ್ಥೆ BRO ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಯಾವ ಸ್ಥಳದಲ್ಲಿ 19,400 ಅಡಿ ಎತ್ತರದಲ್ಲಿ ವಿಶ್ವದ ಅತಿ ಎತ್ತರದ ವಾಹನ ಸಂಚಾರಯೋಗ್ಯ ರಸ್ತೆಯನ್ನು ನಿರ್ಮಿಸಿದೆ? ಸರಿಯಾದಂತಹ ಉತ್ತರ ಲಡಾಖ್ನ ಮಿಗ್ಲಾ ಪಾಸ್ನಲ್ಲಿ. ಇತ್ತೀಚೆಗೆ 68ನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ಎಲ್ಲಿ ಪ್ರಾರಂಭವಾಯಿತು? ಸರಿಯಾದಂತಹ ಉತ್ತರ ಬಾರ್ಬಡೋಸ್ನ ಬ್ರಿಡ್ಜ್ಟೌನ್ನಲ್ಲಿ. ಇತ್ತೀಚೆಗೆ ಭಾರತದ ಮೊದಲ ಸಹಕಾರಿ ಚಾಲಿತ ಸಂಕುಚಿತ ಜೈವಿಕ ಅನಿಲ ಮತ್ತು ಪೊಟ್ಯಾಷ್ ಗ್ರ್ಯಾನ್ಯೂಲ್ ಯೋಜನೆಯನ್ನು ಯಾವ ರಾಜ್ಯದ ಕೋಪರ್ಗಾಮ್ನಲ್ಲಿ ಉದ್ಘಾಟಿಸಲಾಗಿದೆ? ಸರಿಯಾದಂತಹ ಉತ್ತರ ಮಹಾರಾಷ್ಟ್ರ. ಇತ್ತೀಚೆಗೆ 2025ರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ತಂಡ ಎಷ್ಟು ಪದಕಗಳನ್ನು ಗೆದ್ದಿದೆ? ಸರಿಯಾದಂತಹ ಉತ್ತರ 22. ಇತ್ತೀಚೆಗೆ ಚರ್ಚಿಸಲಾದ ದೇ ವಿಲ್ ಶೂಟ್ ಯು ಮೇಡಮ್ ಎಂಬ ಆತ್ಮಚರಿತ್ರೆಯ ಲೇಖಕರು ಯಾರು? ಸರಿಯಾದಂತಹ ಉತ್ತರ ಹರೀಂದರ್ ಬವೇಜಾ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವ ವರ್ಷಕ್ಕೆ ಬುಡಕಟ್ಟು ಗ್ರಾಮ ವಿಷನ್ ಟ್ರೈಬಲ್ ವಿಲೇಜ್ ವಿಷನ್ ಅನ್ನು ಘೋಷಿಸಿದರು? ಸರಿಯಾದಂತಹ ಉತ್ತರ 2030. ಇತ್ತೀಚೆಗೆ GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಮೇಲ್ಮನವಿ ನ್ಯಾಯಮಂಡಳಿಯನ್ನು ಉದ್ಘಾಟಿಸಲಾಯಿತು. ಅದರ ಅಧ್ಯಕ್ಷರು ಯಾರು? ಸರಿಯಾದಂತಹ ಉತ್ತರ ಸಂಜಯ್ ಕುಮಾರ್ ಮಿಶ್ರಾ. ಪ್ರತಿ ವರ್ಷ ವನ್ಯಜೀವಿ ವಾರವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದಂತಹ ಉತ್ತರ ಅಕ್ಟೋಬರ್ 2ರಿಂದ 8ರವರೆಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.